ಫ್ರೆಂಡ್ಸ್, ಅಡುಗೆ ಮನೆಯಲ್ಲಿ ಈ ಸ್ಟೋರ್ ಮಾಡ್ತೀವಲ್ಲ ಬೇಳೆ ಗೀಳೆಲ್ಲ, ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಎಲ್ಲ ತುಂಬಿಸಿಟ್ಟಿದ್ದೀನಿ. ಚಿನಿಮಾ ಇನ್ನೂ ಮಲ್ಕೊಂಡಿದ್ದಾನೆ. ಬೆಡ್ಶೀಟ್ ಎಲ್ಲ ಹಾಕಿದ್ದೆಲ್ಲ ಎಲ್ಲ ತೆಗೆದ್ಬಿಟ್ಟು ನೋಡಿ ಹಂಗೆ ಮಲ್ಕೊಂಡಿದ್ದಾನೆ. ದೆಪ್ಪುಂಬೆ ಫ್ರೆಂಡ್ಸ್ ನೋಡಿ, ಚಿನಿಮಾ ಇವಾಗಷ್ಟೇ ಎದ್ಲು. ನಾನು ವೀಡಿಯೋ ಮಾಡಿ ವಾಪಸ್ ಬರ್ತಿದ್ದೀನಿ, ಅಷ್ಟರೊಳಗೇ ಎದ್ಬಿಟ್ಲು. ಚಿನಿಮಾ ಅದೇನು ಕೂದಲು ಹಂಗೆ ಕರಡಿ ಕರಡಿ ಕರಡಿ. ಇವತ್ತು ಎಲ್ಲಿ ಹೋಗಮ್ಮ? ಅಪ್ಪಗೆ ಆಫೀಸ್ ರಜೆ ಅಲ್ವಾ, ಎಲ್ಲಿಗೆ ಹೋಗೋದು? ಏನು ಬೇಕು? ಇಲ್ಲಿ ಇಲ್ಲಿ ನೋಡು, ಹಾಯ್ ಮಾಡು. ಫ್ರೆಂಡ್ಸ್, ನಾವಿವಾಗ ತರಕಾರಿ ತರಕ್ಕಂತ ಹೋಗ್ತಿದ್ವಿ. ಚಿನಿಮಾ ನೋಡಿ ಇಲ್ಲಿ ಕೂತಿದ್ದಲ್ಲ. ಇವತ್ತು ಭಾನುವಾರ, ಸಂಡೇ ಅಲ್ವಾ, ಅದಕ್ಕೆ ಅಪ್ಪನ ಜೊತೆ ಇವತ್ತು ನಾನು ಅಷ್ಟೇ ತರಕಾರಿ ತರಕ್ಕಂತ ಹೊರಗಡೆ ಹೋಗ್ತಿದ್ವಿ. ನಿನ್ನೆ ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಮಳೆ, ಇವಾಗ ಸ್ವಲ್ಪ ಪರವಾಗಿಲ್ಲ. ಇವಾಗ ತರಕಾರಿ ತಗೊಳಕ್ಕಂತ ಬಂದೆ. ಹೆಂಗೆ ಕೊತ್ತಂಬರಿ ಸೊಪ್ಪು ಅಣ್ಣ? 65. ಮತ್ತೆ ನಾವು ಅಡಿಗೆಗೆ 65 ರೂಪಾಯಿ. ಸರಿ, ಕ್ಯಾರೆಟ್ ತಗೋ. ಏನು ಬೇಕು ತಗೊಳ್ಳಿ. ಸಾಕು ಬಿಡು, ಸಾಕು ಸಾಕು ಸಾಕು. ಯಾಕಂದ್ರೆ ಚೆನ್ನಾಗಿಲ್ಲ ನೋಡು. ಕೆಜಿಗೆ 200. ಬಾ ಸಾನು. ಸ್ವಲ್ಪ ಸ್ವಲ್ಪ ಸಾಕು. ಡಬಲ ಬಟಾಣಿ ಒಂದು ಪ್ಯಾಕೆಟ್ ಸಾಕಾ? 2 ತಗೊಳ್ಳ? ಸಾಕಲ್ಲ ಒಂದು? ಮತ್ತೆ ನವಿಲು ಕೋಸಲ್ಲಿ ಇಲ್ಲಿ ಉಂಟಲ್ಲ, ಸ್ವಲ್ಪ ಸ್ವಲ್ಪನೇ ಸಾಕು, ಸುಮ್ಮನೆ ಯಾಕೆ ವೇಸ್ಟ್ ಮಾಡಿ. ಎಲೆ ತಗೊಳ್ಳುವ. ಆಮೇಲೆ ಮೂಲಂಗಿ ಬೇಕಾ? ಬೇಡ. ಬೇರೇನು? ಸಾಕಣ್ಣ? ಇದು ಕೊತ್ತಂಬರಿ ಸೊಪ್ಪು, ಟೊಮೆಟೊ ಎಷ್ಟು? ಟೊಮೆಟೊ ಕೆಜಿ. ಬಾ. ತೊಂಡೆಕಾಯಿ ಊರಿದ್ದು 40 ರೂಪಾಯಿ ಕೆಜಿ. 35. ಬಾ ಇಲ್ಲಿ ಬಾ. ನೋಡಿ ಇವಾಗಷ್ಟೇ ಬಂದೆ. ಈರುಳ್ಳಿ 1 ಕೆಜಿಗೆ 80 ರೂಪಾಯಿ ಆಗಿದೆ, ಅದಕ್ಕೆ 1 ಕೆಜಿ ತಗೊಂಡು ಬಂದೆ. ಹಂಗೇ ಪುದೀನ ಸೊಪ್ಪಿಗೆ 60 ಕಟ್ಟಿಗೆ 60 ರೂಪಾಯಿ ಅಂದರು, ಅದಕ್ಕೆ ನಾನು ಸಿಂಗಲ್ 10 ರೂಪಾಯಿ ಕೊಟ್ಟು ಇಷ್ಟು ತಗೊಂಡು ಬಂದೆ. ಹಂಗೇ ಕೊತ್ತಂಬರಿ ಸೊಪ್ಪು, ಬಟಾಣಿ, ಕ್ಯಾರೆಟ್, ನವಿಲುಕೋಸು, ಹುರುಳಿಕಾಯಿ, ಹಂಗೇ 2 ಆಲೂಗಡ್ಡೆ, ಕ್ಯಾರೆಟು, ಟೊಮೆಟೊ, ಶುಂಠಿಗೆ 180 ರೂಪಾಯಿ ಕೆಜಿಗೆ. ಅಷ್ಟು ಬೆಲೆ ಜಾಸ್ತಿ ಆಗಿದೆ. ಇದನ್ನು ನಾನು ಇವಾಗ ತಂದುಬಿಟ್ಟು ಇವಾಗ ಪಲಾವ್ ಮಾಡ್ತೀನಿ. ಇದಕ್ಕೂ ತಗೊಂಡು ಬಂದೆ ನಾನು, ಚಕ್ಕೆ ಲವಂಗ ಅದೆಲ್ಲ ತಗೊಂಡು ಬಂದೆ. ಇವಾಗ ನಾನು ಮಧ್ಯಾಹ್ನಕ್ಕೆ ಪಲಾವ್ ಮಾಡ್ತಿದ್ದೀನಿ. ನೋಡಿ ಅವರ ಅಪ್ಪ ತರಕಾರಿ ಕಟ್ ಮಾಡ್ತಿದ್ದಾರೆ, ಅದ್ರ ಜೊತೆ ನಾನು ಕಟ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಇವಳು ಹಠ ಮಾಡ್ತಾಳೆ. ಚಿನಿಮಾ ಅಂದು ಡ್ಯಾನ್ಸ್ ನೋಡಿ ಫ್ರೆಂಡ್ಸ್, ಈ ಕೂಡ ಅಲ್ವಾ
ಇವತ್ತು ಮಧ್ಯಾಹ್ನ ಪಲಾವ್ ಮಾಡಿಕೊಂಡೆ. ಅಕ್ಕಿಯಲ್ಲಿ ಸಿಕ್ತು ಎಲ್ಲಿ ಸಿಕ್ತಿಕಿನ ಎಲ್ಲ ಚೆಲ್ಬಿಟ್ಟು ಬಂದಿದ್ದಾಳೆ ನೋಡಿ. ಇವತ್ತು ಮಧ್ಯಾಹ್ನ ನಾನು ಪಲಾವ್ ಮಾಡ್ಕೊಂಡಿದ್ದೆ. ಅಪ್ಪ ಮಗಳು ಹೆಂಗೆ ತಿಂತಾವೆ ನೋಡಿ. ಅವಳು ಬರೀ ಮೊಸರು ತಿಂತಾಳೆ. ಏಯ್ ಚೀ ಬಂಗಾರಿ ಚಿನಿಮಾ ಥು ಚುಚ್ಚಿ ಕೈಯಲ್ಲಿ ತಿನ್ಬಾರ್ದಮ್ಮ. ಅವಳಿಗೆ ಮೊಸರು ಬಜ್ಜಿ ಅಂದರೆ ತುಂಬ ಇಷ್ಟ ನೋಡಿ. ಬರೀ ಕೈ ಹಾಕ್ಬಿಟ್ಟು ತಿಂತಾಳೆ. ಚೆನ್ನಾಗಿದೆ ಕಿರಣ, ಸೂಪರ್ ಸೂಪರಾ? ಚೆನ್ನಾಗಿದೆ ಕಿರಣ, ರಿಯಲಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಇವಾಗ ನಾವು ಊಟ ಮಾಡ್ತೀನಿ ಫ್ರೆಂಡ್ಸ್. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ.